ಹಾಯ್ ಹಲೋ ನಮಸ್ಕಾರ ನೋಡ್ರಿ. ಲಾಗ್ನ ಈಗ ಸ್ಟಾರ್ಟ್ ಮಾಡೀವ್ರಿ. ನಮ್ಮ ಸಂಪತ್ ನೋಡ್ರಿ ಹಾಲು ಹೆಂಗೆ ಕುಡಿಲಿಕ್ಕತ್ತಾನ. ಏನು ಕುಡಿಯಕತ್ತಿ? ಹಾಲು ಕುಡಿಯಕತ್ತಿ. ಹ್ಞೂ ಎಲ್ಲಿಯೂ ತಂದಿಯಪ್ಪ ಅವು? ನೀ ಎಲ್ಲಿ ಹೋಯ್ತಂದಿ ಮುಂಜಾಳೆ? ಎಲ್ಲಿ ಹೋಯ್ತಂದಿ? ಯಾರ ಮನೇನು ತಂದಿ? ಹಾಂ, ಯಾರ ಮನೇನು ತಂದಿ ಹಾಲು? ಯಾರ ಮನೇನು ತಂದಿ? ಯಾರು ಕೊಟ್ರ ನಿನಗೆ? ಯಾರು ಕೊಟ್ರ? ನಾನೇ ಕೊಟ್ಟೀನಿ. ಅವ್ರ ಚಿಕ್ಕಮ್ಮ ಮನೇನು ಹಾಲು ತಂದನ್ರಿ. ಅವ್ರ ಚಿಕ್ಕಮ್ಮರ ಮನ್ಯಾಗ ಹಾಕ್ಳದ್ರಿ ಹಾಲು ತಂದನ್ರಿ, ಕುಡಿಲಿಕ್ಕತ್ತಾನ ನೋಡ್ರಿ. ನೋಡ್ರಿ ನಮ್ಮ ಸಂಪತ್ತ ಜೋಕಾಲಿ ಹೆಂಗೆ ಆಡಕತ್ತಾನ್ರಿ ನೋಡ್ರಿ. ಈಗ ಬಿಸಿಲು ಭಾಳ ಅದ್ರಿ. ಈಗ ಗಿಡದ ಬಡ್ಡ್ಯಾಗ ಕೂತೀವ್ರಿ ನೋಡ್ರಿ. ಮಾವಿನ ಗಿಡದ ಬಡ್ಡ್ಯಾಗ ಕೂತೀವ್ರಿ ನೋಡ್ರಿ. ತಂಪಾಗಿರಿ. ಈಗ ಬಿಸಿಲು ಬ್ಯಾಸ್ಗಿ ಬತ್ತಲ್ರಿ. ಎಲ್ಲರ ಗಿಡದ ಬಲ್ಯಾಗ ಹೋಗಿ ಕುಂದಿರ್ಬೇಕು ಅನ್ನಿಸ್ತದ್ರಿ. ನೋಡ್ರಿ ಹೆಂಗೆ ಕೂತೀವ್ರಿ ಮಾವಿನ ಗಿಡದ ಬಡ್ಡ್ಯಾಗ ರೀ. ಜೋಕಾಲಿ ಆಡಕತ್ತಾನ್ರಿ ಇಲ್ಲಿ ನೋಡ್ರಿ. ಇಲ್ಲಿ ಮೆಕ್ಕೆಜೋಳ ಅದಾವ್ರಿ. ಈ ಮಾವಿನಕಾಯಿ ಇಲ್ಲಿಟ್ಟು ಮಾವಿನಕಾಯಿ ಬಂದವ ನೋಡ್ರಿ. ಇಲ್ಲಿ ಇಟ್ಟು ಮಾವಿನಕಾಯಿ ಬಂದವ್ರಿ. ಅಲ್ಲೇ ಒಂದು ಧಾಮ್ ಆಗ್ಯಾದ. ಇದಕ್ಕಿನ್ನ ಆಗಿಲ್ರಿ. ಇದಕ್ಕೆ ಆಗ್ಯಾವ್ರಿ ನೋಡ್ರಿ. ಎಷ್ಟು ಹೂ ಬಿಟ್ಟದ. ಇಲ್ಲೆಲ್ಲ ತಳಗೆ ಉದುರು ಬಿಡಕತ್ತಾವ ನೋಡ್ರಿ. ಈ ಸದ್ ಜೋಕಾಲಿ ನೋಡ್ರಿ. ಒಂದು ಹೊಸದು ಡಿಫ್ರೆಂಟ್ ಅನ್ನ ಮಾಡಾಕತ್ತೀನಿ. ಈಗ ಮೆಣಸಿನ್ಕಾಯಿ ತೊಗೊಂಡಿನ್ರಿ, ಒಣ ಮೆಣಸಿನ್ಕಾಯಿ ತೊಗೊಂಡಿನ್ರಿ. ಒಂದು 5-6-7. ಖಾರ ಬಕ್ಳಿದ್ವು ಅಂದ್ರೆ ಸ್ವಲ್ಪ ತೊಗೊಳದ್ರಿ. ಖಾರ ಸ್ವಲ್ಪ ಇದ್ವು ಅಂದ್ರೆ ಸ್ವಲ್ಪ ಭಾಳ ತೊಗೊಳದ್ರಿ. ಒಂದು ಬೆಳ್ಳುಳ್ಳಿ ತೊಗೊಂಡಿನ್ರಿ. ಪೂರ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನ್ರಿ. ಮೆಣಸಿನ್ಕಾಯಿ ತೊಗೊಂಡಿನ್ರಿ. ಈ ಸದ್ದ ಹಂಚಿನ್ಯಾಗ ಹುರ್ಕೋಬೇಕ್ರಿ ಎಣ್ಣೆ ಹಾಕಿ. ಇವೆರಡು ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ. ಈಗ ಆಗಲೇ ಮೆಣಸಿನ್ಕಾಯಿ ಹುರ್ಕೊಂಡಿದ್ನಲ್ರಿ, ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈಗ ಮಿಕ್ಸರ್ಗೆ ಹಾಕಿ ರುಬ್ಕೊಂಬರ್ಬೇಕು ನೋಡ್ರಿ. ಇದು ನೀರು ಹಾಕ್ಬಾರ್ದ್ರಿ, ಏನೂ ಹಾಕ್ಬಾರ್ದ್ರಿ ಇದಕ್ಕೆ ನೋಡ್ರಿ. ಈಗ ಮಿಕ್ಸರ್ಗೆ ಹಾಕೊಂಬಂದಿನ್ರಿ. ಈಗ ಒಂದು 2-3 ಉಳ್ಳಾಗಡ್ಡಿ ತೊಗೊಂಡಿನ್ರಿ. ಅದಕ್ಕೆ ಪಾನಿ ಹೊಡಿಲಿಕ್ರಿ. ಒಂದು ನಿಂಬೆಕಾಯಿ ರೀ ನೋಡ್ರಿ. ಅದು ಮಿಕ್ಸರ್ಗೆ ಹಾಕೊಂಬಂದಿದ್ದು ಹಿಂಗಾಗ್ಯದ ನೋಡ್ರಿ. ಪೇಸ್ಟ್ ನೀರು ಹಾಕೋಬಾರ್ದ್ರಿ ಅದಕ್ಕೆ. ಹಾಗೆ ಪೇಸ್ಟ್ ಹಾಗೆ ರುಬ್ಕೊಂಬರ್ಬೇಕ್ರಿ ನೋಡ್ರಿ. ಈ ಥರ ಆಗ್ಯದ್ರಿ. ಈ ಸದ್ದ ಅದಕ್ಕೆ ಪಾನಿ ಹೊಡ್ಲಿಕ್ಕೆ ಇಟ್ಟಿನ್ರಿ. ಎಣ್ಣೆ ಹಾಕೋಬೇಕು ನೋಡ್ರಿ. ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸ್ಮಿ ಹಾಕೋಬೇಕು ನೋಡ್ರಿ. ಈಗ ಎಣ್ಣೆ ಕಾಯ್ದದ್ರಿ. ಜೀರಿಗೆ ಹಾಕೋಬೇಕ್ರಿ. ಆಮೇಲೆ ಸಾಸ್ವೆ ಹಾಕೋಬೇಕ್ರಿ ನೋಡ್ರಿ. ಚಟಾಪಟಾನ ಉಳ್ಳಾಗಡ್ಡಿ ಹಾಕೋಬೇಕು ನೋಡ್ರಿ. ಭಾಳ ಅಂದ್ರೆ ಭಾಳ ಚಲೋ ಆಗ್ತದ ನೋಡ್ರಿ ಇದು ಅನ್ನ ರೀ. ನೀವು ಒಮ್ಮೆ ಟ್ರೈ ಮಾಡಿರಿ. ಸಿಂಪಲ್ ರೀ ಇದು. ಏನೂ ಹಾಕೋದಿಲ್ರಿ ಇದಕ್ಕೆ. ಬರೀ ಉಳ್ಳಾಗಡ್ಡಿ ಒಂದು ಸ್ವಲ್ಪ 4-5 ಉಳ್ಳಾಗಡ್ಡಿ ತೊಗೊಂಡು ಅದು ಒಂದಿಷ್ಟು ಪುಡಿ ಮಿಕ್ಸರ್ಗೆ ಹಾಕ್ಕೊಂಡು ಪುಡಿ ರುಬ್ಕೊಂಬಂದಿದ್ದು ಹಾಕಿಬಿಟ್ರೆ ಮುಗೋದು ಹೋಯ್ತು ರೀ. ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ರೀ ಅನ್ನ. ಚಂದಾಗಿ ಬೇಯತ್ತನ ಇದು ಉರುಳಿ ಬೇಯಿಸ್ಕೋಬೇಕ್ರಿ. ಆಮೇಲೆ ಇದು ರುಬ್ಕೊಂಬಂದಿದ್ದು ಇದ್ರೊಳಗೆ ಹಾಕಿಬಿಡ್ಬೇಕು ನೋಡ್ರಿ. ನೋಡ್ರಿ ಈ ಥರ ಆಗ್ಯದ ನೋಡ್ರಿ. ಇದಕ್ಕೆ ಸಿಂಪಲ್ ರೀ, ಏನೂ ಹಾಕೋದಿಲ್ರಿ ಇದಕ್ಕೆ. ಆಯ್ತು ರೀ. ಅದು ರುಬ್ಕೊಂಬಂದಿದ್ದು ಹಾಕಿದ್ರಿ. ಸದ್ ನೀರು ಹಾಕಿಬಿಡ್ಬೇಕು ನೋಡ್ರಿ. ನೋಡ್ರಿ ಈಗ ನಿಂಬೆಕಾಯಿ ರಸ ಹಾಕೋದ್ರಿ. ನಿಂಬೆಕಾಯಿ ರಸ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದ್ರಿ ಇದು ಅನ್ನ. ಒಮ್ಮೆ ಟ್ರೈ ಮಾಡಿ ನೋಡ್ರಿ ನೀವು. ಭಾಳ ಸಿಂಪಲ್ ರೀ, ಏನೂ ಹಾಕೋದಿಲ್ರಿ ಇದಕ್ಕೆ. ಸ್ವಲ್ಪ ಮ್ಯಾಗ ಅವು ಒಣ ಮೆಣಸಿನ್ಕಾಯಿ ಖಾರ ಇದ್ವು ಅಂದ್ರೆ ಬಿಡೋದ್ರಿ. ಇರ್ಲಿಕ್ಕಂದ್ರೆ ಸ್ವಲ್ಪ ಖಾರದ ಪುಡಿ ಹಾಕೋಬೇಕ್ರಿ. ನಿಮ್ಮ ಕಡೆ ಚಿಕನ್ ಮಸಾಲ ಇದ್ರೆ ಚಿಕನ್ ಮಸಾಲ, ಗರಂ ಮಸಾಲ ಇದ್ರೆ ಗರಂ ಮಸಾಲ ಹಾಕೋಬೋದ್ರಿ ಇದ್ರೊಳಗೆ. ಈಗ ಅಕ್ಕಿ ತೊಳೆದು ಇದಕ್ಕೆ ಹಾಕಿಬಿಡೋದು ನೋಡ್ರಿ. ಯಾವ ಬೇಕಾದ ಅಕ್ಕಿ ತೊಗೋರಿ. ಇದು ರೇಷನ್ ಅಕ್ಕಿಯಾರ ತೊಗೋರಿ, ಇರ್ಲಿಕ್ಕಂದ್ರೆ ಚಲೋ ಅಕ್ಕಿಯಾರ ತೊಗೋರಿ. ಯಾವ ಬೇಕಾದ ಅಕ್ಕಿ ತೊಗೊಂಡ್ರು ನಡೀತದೆ ನೋಡ್ರಿ. ನೋಡ್ರಿ ಈಗ ಒಯ್ದಾಡಕತ್ತದ್ರಿ ನೀರು ರೀ.
ಈ ಸದ್ದ ಇವು ಅಕ್ಕಿ ಹಾಕಿಬಿಡೋದು ನೋಡ್ರಿ. ನಾವು ತೊಳ್ಕೊಂಬಂದಿನಿ ರೀ ಅಕ್ಕಿ. ಈ ಸದ್ದ ಇವಕ್ಕೆ ಹಾಕಿಬಿಡೋದ್ರಿ. ಭಾಳ ಚಂದ ಆತದ ನೋಡ್ರಿ. ಅಕ್ಕಿ ಹಾಕಿ ಕುದಿಯತನ ಬಿಡೋದ್ರಿ. ಕುಕ್ಕರ್ನ್ಯಾಗೂ ಮಾಡ್ಬೋದ್ರಿ, ಭಾಳ ಮಸ್ತ್ ಆತದ್ರಿ. ನಾ ಒಲೆ ಮ್ಯಾಗ ಒಲೆ ಮ್ಯಾಗ ಚಲೋ ಆತದ ಅಂತೇಳಿ ಒಲೆ ಮ್ಯಾಗ ಮಾಡ್ಲಿಕತ್ತೀನಿ ನೋಡ್ರಿ. ಅನ್ನ ಆಗಿಂದ ತೋರಿಸ್ತೀನಿ ರೀ ನಿಮಗೆ ಹೆಂಗಾಗ್ಯದ ಅಂತೇಳಿ. ಈಗ ನೋಡ್ರಿ ಊಟ ಮಾಡೋಣ ಬರ್ರಿ. ಬಿಸಿ ಬಿಸಿ ಚಪಾತಿ ಬ್ಯಾಳಿ ಸಾರು ಹೆಂಗಾಗ್ಯದ ನೋಡ್ರಿ. ಊಟ ಮಾಡೋಣ ಬರ್ರಿ. ಈಗ ನೋಡ್ರಿ ಅನ್ನ ರೆಡಿ ಆಯ್ತು ನೋಡ್ರಿ. ಹೆಂಗೆ ಕಾಣಕತ್ತದತ್ತೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ್ರಿ. ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿರಿ. ಕಮೆಂಟ್ ಮೂಲಕ ನನಗೂ ತಿಳಿಸ್ರಿ ಹೆಂಗಾಗ್ಯದ ಅಂತೇಳಿ. ಏನಾರ ಪಟ್ಟಂತೆ ಜಲ್ದಿ ರೆಡಿ ಅನ್ನ ಬೇಕಂದ್ರೆ ಜಲ್ದಿ ಆಗೋದು ಅನ್ನ ರೀ ಇದು. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ್ರಿ. ಸಿಂಪಲ್ ಅನ್ನ ರೀ ಇದು.